ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಮತಕ್ಷೇತ್ರದಿಂದ ಸತತ 3 ಬಾರಿ ಭಾರಿ ಅಂತರದಿಂದ ಗೆಲುವು ಸಾಧಿಸಿ ಸಾವಿರಾರು ಕೋಟಿ ರೂಪಾಯಿ ಅನುದಾನ ತರುವ ಮೂಲಕ ಒಂದು ಕ್ಷೇತ್ರ ಮಾದರಿ ಕ್ಷೇತ್ರನಾಗಿ ಮಾಡಿದ್ದಾರೆ. ಯಾಕಂದ್ರೆ ಅವರು ಶಾಸಕರಾಗಿ ಮಾಡಿರ್ತಕ್ಕಂಥ ಕೆಲಸಗಳು ಎಲ್ರಿಗೂ ಮನ ಮುಟ್ಟಿದೆ. ಜಿಲ್ಲೆಯಲ್ಲೇ ಒಬ್ಬ ಕ್ರಿಯಾಶೀಲ ಶಾಸಕರನ್ನು ಗುರುತಿಸಿಕೊಂಡಿದ್ದಾರೆ. ಅದಕ್ಕೆ ಇವಾಗ ಅವ್ರಿಗೆ ಸಚಿವ ಸ್ಥಾನ ಸಿಗ್ಬೇಕು ಅನ್ನೋದು ನಮ್ದು ಬಯಕೆ. ಶಾಸಕ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಕಾರ್ಯಕರ್ತರ ಪಟ್ಟು. ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಒತ್ತಾಯಿಸಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕ ಅಬ್ಬಯ್ಯ ಅವರು ನೀಡಿರುವ ಕೊಡುಗೆ, ಜನಪರ ಕಾರ್ಯಗಳು ಹಾಗೂ ಪಕ್ಷದ ಸಂಘಟನೆ ಬಲಪಡಿಸುವಲ್ಲಿ ಅವರ ಪಾತ್ರವನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಸಚಿವ ಸಂಪುಟದಲ್ಲಿ ಅವರಿಗೆ ಅವಕಾಶ ಕಲ್ಪಿಸಬೇಕೆಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕರ್ತರ ಅಭಿಪ್ರಾಯದಂತೆ ಅಬ್ಬಯ್ಯ ಅವರು ಕ್ಷೇತ್ರದ ಜನರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಮೂಲಕ ಜನರ ವಿಶ್ವಾಸ ಗಳಿಸಿದ್ದಾರೆ. ಹೀಗಾಗಿ ಮುಂಬರುವ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಪಕ್ಷದ ವರಿಷ್ಠರಿಗೆ ಮನವಿ ಮಾಡಿದ್ದಾರೆ. ಈ ಬೇಡಿಕೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಪಕ್ಷದ ನಾಯಕತ್ವ ಈ ಕುರಿತು ಯಾವ ನಿರ್ಧಾರ ಕೈಗೊಳ್ಳುತ್ತದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ 4 ಶಾಸಕರಲ್ಲಿ ಅಬ್ಬಯ್ಯ ಅವರು ಅವ್ರದ್ದೇ ಆದಂಥ ಒಂದು ಹಿರಿಮೆ ಇದೆ. 3 ಬಾರಿ ಶಾಸಕರಾಗಿದ್ದಾರೆ. ಮತ್ತು ವಿದ್ಯಾರ್ಥಿ ಕಾಂಗ್ರೆಸ್ನಾಗಿಂದನೂ ಭಾಳ ಕ್ರಿಯಾಶೀಲರಾಗಿ ಪಕ್ಷಕ್ಕೆ ದುಡ್ದಂಥವ್ರು. ಉತ್ತರ ಕರ್ನಾಟಕದಲ್ಲಿ ಇವತ್ತು ಒಬ್ಬ ಯುವ ಕಾಂಗ್ರೆಸ್ಸಿನ ಕಟ್ಟಾಳು ಅಬ್ಬಯ್ಯ ಅವರು. ಅದಕ್ಕೆ ನಮ್ಮ ಧಾರವಾಡ ಮಟ್ಟಿಗೆ ಬಂದರೆ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಅದು ಕ್ಯಾಬಿನೆಟ್ ದರ್ಜೆಯಲ್ಲಿ ಅವರಿಗೆ ಗಣನೆಗೆ ತಗೋಬೇಕು. ಮತ್ತು ಅವರಿಗೆ ಈಗಾಗಲೇ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಬಲಗೈ ಸಮಾಜ ಆಗಿರ್ತಕ್ಕಂಥ ಛಲವಾದಿ ಸಮಾಜದಿಂದ ಕೊಟ್ಟಿದ್ದೀವಿ ಅನ್ನೋದನ್ನು ಏನಾದರೂ ಹೈಕಮಾಂಡ್ ಚರ್ಚೆ ಆದರೆ ಅಬ್ಬಯ್ಯ ಅವರಿಗೆ ಜಾತ್ಯತೀತವಾಗಿ ಕೊಡಬೇಕು ಅನ್ನೋದು ನಮ್ಮ ಧಾರವಾಡ ಜನತೆಯ ಆಶಯ. ಯಾಕಂದರೆ ಅವರು ಶಾಸಕರಾಗಿ ಮಾಡಿರ್ತಕ್ಕಂಥ ಕೆಲಸಗಳು ಎಲ್ರಿಗೂ ಮನ ಮುಟ್ಟಿದೆ. ಜಿಲ್ಲೆಯಲ್ಲೇ ಅವರೊಬ್ಬ ಕ್ರಿಯಾಶೀಲ ಶಾಸಕರಂತ ಗುರುತಿಸ್ಕೊಂಡಿದ್ದಾರೆ. ಅದಕ್ಕೆ ಇವಾಗ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋದು ನಮ್ಮದು ಹೆಬ್ಬಯಕೆ. ಏನೇನು ಆಗ್ಬೋದು ಸರ್ ಕನಸುಗಳು ಏನಾದ್ರು? ನೋಡಿ, ಕನಸು ಸಹಜ, ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಆಗಬೇಕಾಗತ್ತೆ. ಕೇಳೋದು, ಪ್ರಯತ್ನ ಪಡೋದು ಸಹಜ ಧರ್ಮ. ಅದನ್ನು ನಾವು ಈಗ ಮಾಡ್ತಾ ಇದ್ದೀವಿ. ಅಬ್ಬಯ್ಯ ಅವರು ಅನೇಕ ನಿಗಮಗಳ ಅಧ್ಯಕ್ಷರಾಗಿ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದವರು ಇದ್ದಾರೆ. ಅದಕ್ಕೆ ಅವರಿಗೆ ಸಿಗಬೇಕು ಅನ್ನೋದು ನಮ್ಮದು ಬಯಕೆ. ಈಗಾಗಲೇ ಸಂತೋಷ್ ಲಾಡ್ ಅವರು ಜಿಲ್ಲೆಯನ್ನು ಪ್ರತಿನಿಧಿಸಿದ್ದಾರೆ. 3 ವರ್ಷ ಅವರು ಸಚಿವರಾಗಿದ್ದು ತೃಪ್ತಿ ಇದೆ ನಮಗೆಲ್ಲ. ಜೊತೆಗೆ ವಿನಯ್ ಕುಲಕರ್ಣಿ ಅವರು ಇವತ್ತಿಲ್ಲ ಅನ್ನೋದು ನಮಗೆ ಭಾಳ ನೋವಿದೆ. ಅವರ ಸ್ಥಾನವನ್ನು ಅಬ್ಬಯ್ಯ ಅವರು ತುಂಬಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಒಟ್ಟೊಟ್ಟಿಗೆ ವಿನಯ್ ಕುಲಕರ್ಣಿ ಅವರು, ಅಬ್ಬಯ್ಯ ಅವರು, ನಾವೆಲ್ಲರೂ ಜೊತೆಗೆ ಬೆಳೆದಂಥವ್ರು. ವಿನಯ್ ಕುಲಕರ್ಣಿ ಅವರ ಸ್ಥಾನ ತುಂಬಬೇಕು ಅಂತಂದರೆ ಅದು ಪ್ರಸಾದ್ ಅಬ್ಬಯ್ಯ ಅವ್ರಿಗೆ ಮಾತ್ರ ಸಾಧ್ಯ. ಅವರು ಸಚಿವರಾಗಬೇಕು. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ನಮ್ಮ ರಾಜ್ಯದವರೇ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಯಾಕಂದ್ರೆ ಭಾಳ ಹತ್ತಿರದಿಂದ ಖರ್ಗೆ ಸಾಹೇಬರು ನೋಡಿದ್ದಾರೆ. ಮೊನ್ನೆ ಅವರು ಏನು ಮನೆಗಳ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನರನ್ನು ಕೂಡಿಸಿರೋ ಹೆಗ್ಗಳಿಕೆ ಅಬ್ಬಯ್ಯ ಅವರಿಗಿದೆ. ಅದನ್ನು ಕಣ್ಣಾರೆ ನೋಡಿದ್ದಾರೆ ಅವ್ರು ಎಷ್ಟು ಜನಪ್ರಿಯರು ಅನ್ನೋದನ್ನು. ಅವ್ರಿಗೆ ಕೊಟ್ಟರೆ ಪಕ್ಷ ಇನ್ನೂ ತಳಮಟ್ಟದಿಂದ ಧಾರವಾಡ ಜಿಲ್ಲೆಯಲ್ಲಿ ಮತ್ತೆ ಕಟ್ಟಲಿಕ್ಕಾಗುತ್ತೆ. ಅದಕ್ಕೆ ನಾನು ನಮ್ಮೆಲ್ಲ ನಾಯಕರಿಗೆ, AICC ಮತ್ತು KPCC ನಾಯಕರಿಗೆ ನಾನು ಒತ್ತಾಯ ಮಾಡ್ತೀನಿ, ಪ್ರಸಾದ್ ಅಬ್ಬಯ್ಯ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ. ನೋಡ್ರಿ, ಬೆಂಗಳೂರು ಬಿಟ್ರೆ 2ನೇ ರಾಜಧಾನಿ ಹುಬ್ಬಳ್ಳಿ. ಕಂಪೇರ್ ಟು ಅದರ್ ಸಿಟಿ ನೋಡಿಬಿಟ್ರೆ
ಹುಬ್ಳಿ ಧಾರವಾಡ ಅನ್ನೋದು ಭಾಳ ಬೆಳವಣಿಗೆ ಆಗ್ಕೊಂತ ಹೋಗ್ತಾ ಇದೆ. ಆದ್ರೆ ಸವಲತ್ತುಗಳಿಲ್ಲ. ಇಲ್ಲಿ ಕಳೆದ 30 ವರ್ಷದಿಂದ 3 ಮುಖ್ಯಮಂತ್ರಿಗಳಾಗ್ಯಾರ, ಕೇಂದ್ರ ಸಚಿವರಾಗ್ಯಾರ. ಸಾಕಷ್ಟು ಅಭಿವೃದ್ಧಿ ಕೆಲಸ ನಾವೇನು ಕನಸು ಕಂಡಿದ್ವಿ ಆಗಿಲ್ಲ. ಹುಬ್ಳಿ ಕ್ಷೇತ್ರ ಪೂರ್ವ ಪ್ರಸಾದ್ ಅಬ್ಬಾಯಿ ಅವರು 3 ಸಲ ಸತತವಾಗಿ ಶಾಸಕರಾಗಿ ಈ ಕ್ಷೇತ್ರದಿಂದ ಆರಿಸಿ ಬಂದಾರೆ. ಪ್ರಸಾದ್ ಅಬ್ಬಾಯಿ ಅವರಿಗೆ ಯಾಕೆ ನಾವು ಮಂತ್ರಿ ಬೇಕಂತ ಕೇಳ್ಬೇಕಂದ್ರೆ ಬಿ ಶಂಕರಾನಂದ್ ಅವ್ರ ಮಗ ಬೆಳಗಾವ್ ಚಿಕ್ಕೋಡಿ ಕಣಗಲಿ ಅವರು ಆ ಭಾಗದಿಂದ ಮಂತ್ರಿ ಆದ್ಮೇಲೆ ಮುಂಬೈ ಕರ್ನಾಟಕದೊಳಗೆ ಒಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಒಬ್ಬ SC ಕಾನ್ಸ್ಟಿಟ್ಯೂನ್ಸಿ ಒಳಗೆ ಇಲ್ಲಿವರೆಗೆ ಮಂತ್ರಿಗಳಾಗಿಲ್ಲ. ಹಂಗಾಗಿ ಪ್ರಸಾದ್ ಅಬ್ಬಾಯಿ ಅವರು 2 ನಿಗಮದ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡ್ಯಾರ. ಕಳೆದ 3 ದಶಕದಿಂದ ಸನ್ಮಾನ್ಯ ಪ್ರಸಾದ್ ಅಬ್ಬಾಯಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಪಕ್ಷದ ಕೆಲ ಹಂತದಿಂದ ರಾಜ್ಯ KPCC ಪದಾಧಿಕಾರಿಯಾಗಿ ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಮತಕ್ಷೇತ್ರದಿಂದ ಸತತ 3 ಬಾರಿ ಭಾರೀ ಅಂತರದಿಂದ ಗೆಲುವು ಸಾಧಿಸಿ ಸಾವಿರಾರು ಕೋಟಿ ರೂಪಾಯಿ ಅನುದಾನ ತರುವ ಮೂಲಕ ಒಂದು ಕ್ಷೇತ್ರ ಮಾದರಿ ಕ್ಷೇತ್ರನಾಗಿ ಮಾಡಿದ್ದಾರೆ. ಇಂಥ ಒಬ್ಬ ವ್ಯಕ್ತಿ ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತಗೊಳಿಸದೆ ಉತ್ತರ ಕರ್ನಾಟಕದ ಭಾಗದ ಒಂದು ಹೆಬ್ಬಾಗಲು ಅಂತ ಏನು ಹೇಳ್ತೀವಿ ಹುಬ್ಬಳ್ಳಿ ಶಹರ, ಈ ಒಂದು ಧಾರವಾಡ ಜಿಲ್ಲೆಗೆ ವಿಶೇಷವಾಗಿ ಅವ್ರನ್ನ ಪರಿಗಣಿಸಿ ಸಚಿವ ಸಂಪುಟದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ತೊಡಗಿಸಿಕೊಂಡಿದ್ದೇ. ಆದರೆ ಮುಂಬರುವ ಲೋಕಸಭಾ ಚುನಾವಣೆ ಇರ್ಬೋದು, ಮತ್ತೊಂದು ಮಗದೊಂದಿರ್ಬೋದು, ಅಂತಲ್ಲಿ ಬಹಳ ಪಕ್ಷಕ್ಕೂ ಅನುಕೂಲ ಮತ್ತು ಈ ಭಾಗದ ಜನರ ನಿರೀಕ್ಷೆ ಇದೆ. ನಿನ್ನೆ ಒಂದು ಸಭೆ ಮಾಡಿದ್ವಿ ಸನ್ಮಾನ್ಯ ಅನ್ವರ್ ಮುದೋಳರವರು ಮತ್ತು ಮಜಾಖಂಡ್ ಅವರ ನೇತೃತ್ವದಲ್ಲಿ ಎಲ್ಲಾ ಸಮಾಜದ ಮುಖಂಡರು ಬಂದಿದ್ರು ಪಕ್ಷಾತೀತವಾಗಿ. ಅವರು ಕೂಡ ಅದನ್ನೇ ಬಯಸ್ತಾರೆ. ಏನಪ್ಪಾ ಅಂತಂದ್ರೆ ಹುಬ್ಬಳ್ಳಿ ಡೆವಲಪ್ಮೆಂಟ್ ಆಗಿಲ್ಲ. ಬಹಳಷ್ಟು ಜನ ಮುಖ್ಯಮಂತ್ರಿಗಳಾಗೋದ್ರು, ಕೇಂದ್ರ ಸಚಿವರಾಗಿದ್ದಾರೆ. ಇವತ್ತು ನೋಡ್ರಿ ಯಾವ್ಯಾವ ಫ್ಲೈಓವರ್ ನೋಡ್ತೀರಿ, ಯಾವ್ಯಾವ ರಿಂಗ್ ರೋಡ್ ನೋಡ್ತೀರಲ್ಲ, ಜೋಡಿ ಹೊಡಿತಾ ಇದಾವೆ, ಎಲ್ಲ ಕಳಪೆ ಕಾಮಗಾರಿ. ಈ ಹುಬ್ಬಳ್ಳಿ ಶಹರ ಒಳಗೆ ಹೆಚ್ಚಿನ ಸ್ಲಮ್ ಹೊಂದಿರತಕ್ಕಂಥ ಕ್ಷೇತ್ರ, ಅಂಥದನ್ನ ನೀವು ಡೆವಲಪ್ಮೆಂಟ್ ನೋಡ್ಬಿಟ್ರೆ ಈ ಉಳಿದವರು ನೋಡಿ ಕಲಿಬೇಕು. ಆ ನಿಟ್ಟಿನೊಳಗೆ ನಾವು ಇವರ ಪಕ್ಷ ಭೇದ ಜಾತಿ ಮತ ನೋಡದೆ ಅವರನ್ನ ಯಾವುದೂ ಜಾತಿ ಸೀಮಿತಗೊಳಿಸದೆ ಒಬ್ಬ ನಾಯಕನನ್ನ ಗುರುತಿಸಿ ಅಭಿವೃದ್ಧಿ ದೃಷ್ಟಿಯಿಂದ ಅವರನ್ನ ಸಚಿವ ಸಂಪುಟದಲ್ಲಿ ಸೇರ್ಪಡೆಗೊಳಿಸಬೇಕಂತೇಳಿ ಸನ್ಮಾನ್ಯ AICC ಅಧ್ಯಕ್ಷರಲ್ಲಿ ಮತ್ತು ಪೂರ್ವ ಕ್ಷೇತ್ರದ ಶಾಸಕರಾದ ಪ್ರಸಾದ್ ಅಬ್ಬಾಯಿ ಅವರು 3 ಬಾರಿ ಬಹುಮತದಿಂದ ಆರಿಸಿ ಬಂದಿದ್ದಾರೆ. ಅವರು ಕೆಲಸಗಾರರು, ಸಹಾನುಭೂತಿಯವರು ಮತ್ತು ಯಾರು ಹೋದರೂ ಕೆಲಸ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅವರು ನಮ್ಮ ಕ್ಷೇತ್ರವನ್ನು ಭಾಳ ಅಭಿವೃದ್ಧಿಯಾಗಿ ಕೆಲಸ ಮಾಡಿದ್ದಾರೆ. ಆದ ಕಾರಣ ಅವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ನಾವು ಎಲ್ಲ ಮಹಿಳೆಯರು ಮತ್ತು ಪುರುಷರು ಕೂಡಿ ಒತ್ತಾಯ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ಈ ಸಲ ಅವರು ಸಚಿವರಾಗಲೇಬೇಕು ಅಂತ ಒಂದು ಪನಾರ್ಥ. ಯಾಕೆ ಮೇಡಮ್ ಉಳಿದಂಥ ಶಾಸಕರದಾರಿ ಅವ್ರಿಗೆ ಕೊಟ್ಟರು? ಅವರಿಗೂ ನಮಗೆ ಈಗ 3 ಸಲ ಗೆದ್ದು ಬಂದಿದ್ದಾರಲ್ಲ, ಅದಕ್ಕಾಗಿ ಇನ್ನೊಬ್ಬರು 1 ಹಿಂಗೆ ಬಂದಿದ್ದಾರೆ. ಅವ್ರವ್ರ ಲಕ್ ಬೇಕಾಗ್ತದೆ, ಬಟ್ ನಮ್ಮಿಂದ ಪ್ರಯತ್ನ ಅಷ್ಟೇ. ಇವ್ರು ಕೊಟ್ಟರೆ ಜಿಲ್ಲಾ ಅಭಿವೃದ್ಧಿ ಡೆಫಿನೆಟ್ಲಿ ಈಗಾಗಿದೆ, ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಆಗ್ತದೆ ಅಂತ ನಮ್ಮ ಪಕ್ಷನೂ ಅಭಿವೃದ್ಧಿ, ಪಕ್ಷ ಸಂಘಟನೆನೂ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.